ಹಲೋ ಸ್ಪರ್ಧಾರ್ಥಿಗಳೇ, ಕರ್ನಾಟಕ ಸರ್ಕಾರ ಅನೇಕ ಇಲಾಖೆಗಳಲ್ಲಿ ರಿಕ್ರೂಟ್ಮೆಂಟ್ ಮಾಡ್ತಾ ಇದೆ. ಪ್ರತಿ ಎಕ್ಸಾಮ್ನಲ್ಲಿ ನಿಮಗೆ ಕ್ವಾಂಟಿಟೇಟಿವ್ ಅಪ್ಟಿಟ್ಯೂಡ್ ಮೇಲೆ ಪ್ರಶ್ನೆಗಳು ಇದ್ದೇ ಇರುತ್ತೆ. ಅಂಥದೇ ಒಂದು ಕ್ವಾಂಟಿಟೇಟಿವ್ ಅಪ್ಟಿಟ್ಯೂಡ್ ಮೇಲೆ ಒಂದು ಸ್ಪೀಡ್, ಡಿಸ್ಟೆನ್ಸ್, ಟೈಮ್ ಮೇಲೆ ಒಂದು ಪ್ರಶ್ನೆ ಇದೆ. ಇದು ಹಿಂದಿನ ಯಾವುದೋ ಒಂದು ಎಕ್ಸಾಮಿಗೆ ಬಂದದ್ದಿದೆ. ಯಾರು ಕೇಳಿದ್ರಂತ ಇದನ್ನು ಸಾಲ್ವ್ ಮಾಡ್ತಾ ಇದ್ದೀನಿ. ಬಹುಶಃ ನಿಮಗೆ ಇದು ಹೆಲ್ಪ್ ಆಗ್ಬೋದು. ಪ್ರಶ್ನೆ ನೋಡಿ ಏನಿದೆ, ಇಂಗ್ಲಿಷಲ್ಲಿ ಬರ್ದಿದ್ದೀನಿ, ಕನ್ನಡ ವರ್ಷನ್ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ದ ಸ್ಪೀಡ್ ಆಫ್ ಅ ಬೋಟ್ ಇನ್ ಅ ಸ್ಟಿಲ್ ವಾಟರ್ ಈಸ್ 10.5 km/h ಅಂತಂದ್ರೆ ಒಂದು ಬೋಟ್ನ ಸ್ಪೀಡ್, ಸ್ಟಿಲ್ ವಾಟರ್ ಅಂತಂದ್ರೆ ನಿಂತಂತ ನೀರಿನಲ್ಲಿ ಬೋಟ್ನ ವೇಗ ಎಷ್ಟಿದೆ ಅಂತ ಹೇಳಿದ್ರೆ ಇಟ್ ಈಸ್ 10.5 km/h. ವೈಲ್ that of current is 3.5 km/h ಅಂತಂದ್ರೆ ಹರಿಯುವ ನೀರಿನ ವೇಗ ಎಷ್ಟಿದೆ? 3.5 km. ದ ಕರೆಂಟ್ ಈಸ್ ಅಂತಂದ್ರೆ ಹರಿಯುವ ಪ್ರವಾಹದ ವೇಗ 3.5 km/h. ನೆಕ್ಸ್ಟ್, ಇಫ್ ದ ಬೋಟ್ ಟೇಕ್ಸ್ 270 minutes ಇನ್ ರೋವಿಂಗ್ ಫ್ರಮ್ ಎ ಟು ಬಿ. ಇಲ್ಲಿ ಒಂದು ಬೋಟ್ ಇದೆ, ಅದು ಎ ಇಂದ ಬಿಗೆ ತಲುಪಲಿಕ್ಕೆ ಎಷ್ಟು ಟೈಮ್ ತಗೊಳುತ್ತೆ? 270 minutes. ಅಂಡ್ ಕಮಿಂಗ್ ಬ್ಯಾಕ್ ಟು ಎ ಅಂದ್ರೆ ಎ ಇಂದ ಬಿಗೆ ಹೋಗಿ ವಾಪಸ್ ಮತ್ತೆ ಎಗೆ ರಿಟರ್ನ್ ಆಗಲಿಕ್ಕೆ ತೆಗೆದುಕೊಳ್ತಕ್ಕಂಥ ಟೈಮ್ ಎಷ್ಟು? 270 minutes. ಗಮನದಲ್ಲಿರಲಿ, ಬೋಟ್ ಏನ್ ಮಾಡ್ತಾ ಇದೆ? ಇದು ಎ ಇಂದ ಬಿಗೆ ಚಲಿಸಿ ವಾಪಸ್ ಬಿ ಇಂದ ಎಗೆ ಬರ್ತಾ ಇದೆ. ಅದು ತೆಗೆದುಕೊಳ್ಳುವ ಸಮಯ ಎಷ್ಟಿದೆ? 270 minutes. ನಮಗೆ ಏನ್ ಬೇಕಾಗಿದೆ? ದೆನ್ ವಾಟ್ ಈಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ಎ ಅಂಡ್ ಬಿ. ಹಾಗಾದ್ರೆ ಎ ಮತ್ತು ಬಿ ಗಳ ಮಧ್ಯೆ ಇರತಕ್ಕಂತ ಡಿಸ್ಟೆನ್ಸ್ ಎಷ್ಟು ಕೇಳಿದ್ದಾರೆ. ಸೊ ಲೆಟ್ ಅಸ್ ಅಸ್ಯೂಮ್ ದಟ್ ಡಿಸ್ಟೆನ್ಸ್ ಅನ್ನ ಡಿ ಅಂತ ತೆಗೆದುಕೊಳ್ಳೋಣ. ಎ ಇಂದ ಬಿಗೆ ಇರತಕ್ಕಂತ ಡಿಸ್ಟೆನ್ಸ್ ಡಿ ಅನ್ಕೊಳ್ಳೋಣ. ಇವಾಗ ನಾವು ಟೋಟಲ್ ಜರ್ನಿ ಟೈಮ್ ಟಿ ಅಂತ ತೆಗೆದುಕೊಳ್ಳಿ. ಓಕೆ, ಸೊ ಟೋಟಲ್ ಜರ್ನಿ ಟೈಮ್ ಎಷ್ಟಿದೆ? 270 minutes ಇದೆ. ಇದು ಟೋಟಲ್ ಜರ್ನಿ ಟೈಮ್. ಎ ಇಂದ ಬಿಗೆ ಹೋಗಿ ವಾಪಸ್ ಬಿ ಇಂದ ಎಗೆ ಬರೋದು. ಇದನ್ನ ನಾವು ಅಲ್ಲೆಲ್ಲ km/h ಅಲ್ಲಿ ಇರೋದ್ರಿಂದ ಈ ಮಿನಿಟ್ಸ್ ಅನ್ನ ನಾವು ಅವರ್ಗೆ ಕನ್ವರ್ಟ್ ಮಾಡೋದು. ಸೊ 270ಗೆ ಅವರಿಂದ ಕನ್ವರ್ಟ್ ಮಾಡಿ. ಅವರಿಂದ ಕನ್ವರ್ಟ್ ಮಾಡಬೇಕಂದ್ರೆ ಎಷ್ಟರಿಂದ ಡಿವೈಡ್ ಮಾಡ್ಬೇಕು? ಇದಕ್ಕೆ 60 ಇಂದ ಡಿವೈಡ್ ಮಾಡಿ. ಸೊ 60 ಇಂದ ಡಿವೈಡ್ ಮಾಡಿದ್ರೆ ಎಷ್ಟಾಗುತ್ತೆ? 27/6 ಅಂತಂದ್ರೆ 3 2 3 9 4.5 ಅಂತ ಬರೀರಿ, ಇಲ್ಲಾಂದ್ರೆ 9/2 ಅಂತಾನೆ ಇಡಿ, ಅಥವಾ 4.5 hours. 4.5 hour ಆಯ್ತು. ಓಕೆ, ಸೊ ನಾನು ಇಲ್ಲಿ ಬರೀತೀನಿ, ಟೋಟಲ್ ಟೈಮ್ ಈಸ್ 4.5 hour. ಎಸ್, ಇವಾಗ ನೋಡಿ, ಇವಾಗ ಸ್ಪೀಡ್ ಆಫ್ ದ ಬೋಟ್ ಏನಿದೆ ನೋಡಿ. ಯಾವಾಗ ಇನ್ ಸ್ಟಿಲ್ ವಾಟರ್ ಅಂತಂದ್ರೆ ಬೋಟನ ವೇಗ ಎಷ್ಟಿದೆ? 10.5 km. ಮತ್ತೆ ಅದು ಕರೆಂಟ್ ಸ್ಪೀಡ್ ಎಷ್ಟಿದೆ ಅಂದ್ರೆ ಪ್ರವಾಹದ ಸ್ಪೀಡ್ ಎಷ್ಟಿದೆ? 3.5 km. ಅಂದ್ರೆ ಎ ಇಂದ ಬಿಗೆ ಬೋಟ್ ಚಲಿಸಬೇಕಾದ್ರೆ ಅದರ ವೇಗ ಎಷ್ಟಿರುತ್ತೆ ಅಂತ ಹೇಳಿದ್ರೆ ನೀರಿನ ವೇಗ ಪ್ಲಸ್ ಬೋಟ್ ದ ನಿಜವಾದ ವೇಗ. ಸೊ ಅದಕ್ಕೆ ಎ ಇಂದ ಬಿಗೆ, ಅದಕ್ಕೆ ನಾವು S1 ಸ್ಪೀಡ್ ಅಂತ ಕರಿತೀನಿ. S1 ಅಂತ ಅಂದ್ರೇನು? ಫ್ರಮ್ ಎ ಟು ಬಿ ಅಂತ. ಸ್ಪೀಡ್ ಫ್ರಮ್ ಎ ಟು ಬಿ, ಸ್ಪೀಡ್ ಆಫ್ ದ ಬೋಟ್ ಫ್ರಮ್ ಎ ಟು ಬಿ ಎಷ್ಟಾಗುತ್ತೆ? ಇದು ಇಟ್ ಇಸ್ 10.5 ಪ್ಲಸ್ 3.5 ಅಂತಂದ್ರೆ 14 km/h ಅಂದ್ರೆ ಫ್ರಮ್ ಎ ಟು ಬಿ. ಎಸ್ ಸ್ಪೀಡ್ ಆಫ್ ದ ಬೋಟ್ ಫ್ರಮ್ ಬಿ ಟು ಎ ಅಂತಂದ್ರೆ ಪ್ರವಾಹದ ವಿರುದ್ಧ ದಿಕ್ಕಿನಲ್ಲಿ ಚಲಿಸಿದಾಗ ಅದು ಕೊಟ್ಟಿದ್ದಾರೆ. ಏನು? ಫ್ರಮ್ ಬಿ ಟು ಎ. ಫ್ರಮ್ ಬಿ ಟು ಅಂತಂದ್ರೆ ಇದು ಪ್ರವಾಹದ ವೇಗ ಮೈನಸ್ ಬೋಟ್ನ ವೇಗ.
ಪ್ರವಾಹದ ವೇಗ ಎಷ್ಟಿದೆ? ಇಟ್ ಈಸ್ 3.5 ಕಿಲೋಮೀಟರ್. ಆಮೇಲೆ ಬೋಟ್ನ ವೇಗ ಎಷ್ಟಿದೆ? 10.5 ಕಿಲೋಮೀಟರ್. 10.5. ಸೊ 10.5 ಮೈನಸ್ 3.5. ಸೊ ಇಟ್ ಈಸ್ 7 ಕಿಲೋಮೀಟರ್ ಪರ್ ಅವರ್. ಇವಾಗ ನಮಗೆ ಸ್ಪೀಡ್ ಫಾರ್ಮುಲಾ ಗೊತ್ತಿರಬೇಕು. ಸ್ಪೀಡ್ ಈಸ್ ಡಿಸ್ಟನ್ಸ್ ಬೈ ಟೈಮ್ ಅಂತ. ಈಗ ಇಲ್ಲಿ ಎರಡು ಬೇರೆ ಬೇರೆ ಸ್ಪೀಡ್ ಇದೆ. ಓಕೆ, ಸೊ ಈಗ ಬೇರೆ ಬೇರೆ ಟೈಮ್ ಅನ್ನ, ಈ ಟೋಟಲ್ ಟೈಮ್ ಎಷ್ಟಿದೆ ನಮ್ಗೆ ಗೊತ್ತಿದೆ, 4.5. ಇವಾಗ ನಾವು ಮೊದಲನೇ ಸ್ಪೀಡ್ ಅನ್ನ ತೆಗೆದುಕೊಂಡಾಗ, ಓಕೆ, ಎಸ್ ಎ ಬಿ, ಎ ಇಂದ ಬಿ ಗೆ ಹೊರಟಾಗ ಅದು ಏನಾಗಿದೆ? ಡಿಸ್ಟನ್ಸ್ ರಿಮೇನ್ಸ್ ಸೇಮ್, ಡಿ ಬೈ ಟೈಮ್ ಅನ್ನ ಯಾವುದೊಂದು T1 ಅನ್ಕೊಳ್ಳೋಣ. ಎ ಇಂದ ಬಿ ಗೆ ತೆಗೆದುಕೊಳ್ಳುವ ಸಮಯ ಬೋಟ್ ಎಷ್ಟು? T1 ಅನ್ಕೊಳ್ಳೋಣ. ಹಾಗಾದ್ರೆ T1 ಎಷ್ಟಾಯ್ತು? T1 ಈಸ್ ಡಿ ಬೈ ಎಸ್ ಎ ಬಿ. ಅದೇ ರೀತಿ ಸ್ಪೀಡ್ ಆಫ್ ದ ಬೋಟ್ ಫ್ರಮ್ ಎ ಟು ಬಿ, ಬಿ ಟು ಎ, ವಾಪಸ್ ಬಿ ಇಂದ ಎ ಗೆ ಬರಬೇಕಾದ್ರೆ ಡಿಸ್ಟನ್ಸ್ ರಿಮೇನ್ಸ್ ಸೇಮ್, ಆದರೆ ಇಟ್ ಟೇಕ್ ಡಿಫರೆಂಟ್ ಟೈಮ್. ಅದನ್ನ ನಾವು T2 ಅನ್ಕೊಳ್ಳೋಣ. ಬಿ ಇಂದ ಎ ಗೆ ತೆಗೆದುಕೊಳ್ಳುವ ಕಾಲ ಎಷ್ಟು? T2 ಅನ್ಕೊಳ್ಳೋಣ. ಹಾಗಾದ್ರೆ T2 ಈಸ್ ಟೈಮ್ ಈಸ್ ಡಿ ಬೈ ಎಸ್ ಬಿ ಎ, ಸ್ಪೀಡ್ ಆಫ್ ದ ಬೋಟ್ ಟ್ರಾವೆಲಿಂಗ್ ಫ್ರಮ್ ಬಿ ಟು ಎ. ಸೊ ನೆನಪಲ್ಲಿ ಇಟ್ಕೊಳ್ಳಿ, T1 is this and T2 is this. ಟೋಟಲ್ ಟೈಮ್ ಇಲ್ಲಿಂದ ಇಲ್ಲಿಗೆ ಬಂದು ವಾಪಸ್ ಇಲ್ಲಿಂದ ಇಲ್ಲಿಗೆ ಬಂದು ಎಷ್ಟಿದೆ? 4.5 ಅವರ್ ಇಸ್ ದ ಟೋಟಲ್ ಜರ್ನಿ. ಅದಕ್ಕೆ ಬಂಧುಗಳೇ ನೋಡಿ, ಈಗ ಟೋಟಲ್ ಟೈಮ್ ಈಸ್ ಇಟ್ಸ್ T1 ಪ್ಲಸ್ T2. ಓಕೆ, ಸೊ ಟಿ ಎಷ್ಟು? ಟೋಟಲ್ ಟೈಮ್ ಎಷ್ಟಿದೆ? 4.5 ಅವರ್. T1 ಡಿ ಬೈ ಎಸ್ ಎ ಬಿ ಪ್ಲಸ್ T2 ಅಂದ್ರೆ ಡಿ ಬೈ ಎಸ್ ಬಿ ಎ. ಓಕೆ, ಸೊ 4.5 ಈಕ್ವಲ್ಸ್ ಟು ಡಿಸ್ಟನ್ಸ್, ನಮಗೆ ಅದೇ ಬೇಕಾಗಿರೋದು, ಡಿ ಬೈ ಸ್ಪೀಡ್ ಆಫ್ ದ ಬೋಟ್ ಫ್ರಮ್ ಎ ಟು ಬಿ ಈಸ್ ಎಷ್ಟಿದೆ? ಇದು 14 ಕಿಲೋಮೀಟರ್ ಇದೆ ಪರ್ ಅವರ್. ಡಿ ಬೈ ಫ್ರಮ್ ಬಿ ಟು ಎ ಎಷ್ಟಿದೆ? ಇಟ್ಸ್ 7 ಕಿಲೋಮೀಟರ್ ಪರ್ ಅವರ್ ಇದೆ. ಸೊ ಈ ಇಕ್ವೇಶನ್ ಅನ್ನು ನಾವೀಗ ಸಾಲ್ವ್ ಮಾಡೋಣ. ಎಸ್ ನೋಡಿ, ಈಗ LCM ಈ ಕಡೆ 4.5 ಹಾಗೆ ಇಡಿ. ಓಕೆ, LCM ತಗೊಳ್ಳಿ. LCM is 14. ಸೊ ಇದಕ್ಕೆ 2 ಇಂದ ಮಲ್ಟಿಪ್ಲೈ ಮಾಡಿ. ಸೊ 14 is the LCM. ಇದಕ್ಕೆ 2 ಇಂದ ಮಲ್ಟಿಪ್ಲೈ ಮಾಡಿ. ಓಕೆ, D ಪ್ಲಸ್ 2D ಎಷ್ಟಾಯ್ತು? ಇಟ್ ಈಸ್ 3D ಡಿವೈಡೆಡ್ ಬೈ 14, 4.5. ಈಗ ಕ್ರಾಸ್ ಮಲ್ಟಿಪ್ಲೈ ಮಾಡಿ. D is equals to ಎಷ್ಟಾಗುತ್ತೆ ನೋಡಿ? D equal to 14 ಮೇಲೆ ಕಳಿಸಿ. ಇಟ್ಸ್ 4.5 into 14 by 3. ಸೊ ಸಿಂಪ್ಲಿಫೈ ಮಾಡಿ. 3 1s 3 1 5 ಉಳಿತು, 3 5 15. ಸೊ 1.5 into 14. ಸೊ 1.5 into 14 ಅಂದ್ರೆ ಇಟ್ ಈಸ್ 21. ಸೊ 21 ಕಿಲೋಮೀಟರ್ ಈಸ್ ದಿ ಆನ್ಸರ್. ಮಲ್ಟಿಪ್ಲೈ ಮಾಡಿ. 14 into 1.5 you will get 21 ಕಿಲೋಮೀಟರ್. ಸೊ ಆಪ್ಷನ್ ಅಲ್ಲಿ ತಪ್ಪಾಗಿದೆ.